ಭಾಷಿಣಿ ಬಂದ್ಲು ಅನ್ಸುತ್ತೆ. ಅಪ್ಪ ಏನಾಯ್ತು? ಏನೋ ಸರ್ಪ್ರೈಸ್ ಇದೆ, ಗಿಫ್ಟು ಅದು ಇದೊಂದು ಫೋನ್ ಮಾಡಿದ್ರು. ಅದು ಅಮ್ಮ ಭಾಷಿಣಿ, ಇಲ್ಲಿ ನೋಡು ಯಾರು ಅಂತ. ಗುರ್ತು ಹಿಡಿದ್ಯಾ? ಸರಿಯಾಗಿ ನೋಡು, ಯಾರು ಅಂತ ಗೊತ್ತಾಯ್ತಾ? ಆಂಟಿ ಪ್ಲೀಸ್. ಭಾಷಿಣಿ ನನ್ನ ಗುರ್ತಿಡ್ದ? ಅಯ್ಯೋ, ಅಕ್ಕನ್ಗೆ ಹೆಲ್ಪ್ ಮಾಡಲಿಲ್ಲ ಅಂದ್ರೆ ಭಾವಂಗೆ ಹರ್ಟ್ ಆಗತ್ತೇನೋ. ವರುಣ್, ನಾನು ಹೇಳಿದ್ನಲ್ಲ ವರುಣ್, ನಮ್ ಭಾಷಿಣಿ ಖಂಡಿತ ನಿನ್ನ ಮರ್ತಿಲ್ಲ. ದಿನ ನಿನ್ನ ಜ್ಞಾಪಿಸ್ಕೋತಿರೋದ್ರಿಂದಾನೆ ನಿನ್ನ ನೋಡ್ತಿದ್ದ ಹಾಗೆ ಗುರ್ತು ಹಿಡಿದ್ಲು. ಯು ಆರ್ ಕರೆಕ್ಟ್ ಆಂಟಿ. ಚಿಕ್ಕಂದಿನಿಂದ ನನ್ನ ಭಾಷಿಣಿ ನಿಜವಾಗ್ಲೂ ಮರ್ತಿಲ್ಲ. ಫೀಲಿಂಗ್ ಸೋ ಹ್ಯಾಪಿ ಭಾಷಿಣಿ. ಇಮೇಜಸ್ಗಿಂತ ತುಂಬಾ ಬ್ಯೂಟಿಫುಲ್ ಆಗಿದೆಯಾ? ನೀ ನನ್ನ ಗುರುತು ಹಿಡಿಯಲ್ವೇನೋ, ನಾನು ಏನ್ ಮಾಡಬೇಕು, ಹೇಗೆ ರಿಯಾಕ್ಟ್ ಆಗಬೇಕು ಅಂತ ತುಂಬಾ ಯೋಚನೆ ಮಾಡ್ತಾ ಎಷ್ಟು ಟೆನ್ಷನ್ ಮಾಡ್ಕೊಂಡಿದ್ದೆ ಗೊತ್ತಾ? ಥ್ಯಾಂಕ್ಸ್ ಫಾರ್ ಬ್ರೇಕಿಂಗ್ ದಿ ಐಸ್. ತಗೋ, ಈ ಸ್ಪೆಷಲ್ ಗಿಫ್ಟ್ ನಿನಗೋಸ್ಕರನೇ. ತಗೊಳ್ಳೆ, ಕೊಡ್ತಾ ಇರೋದು ನಿನ್ ಭಾವನೆ ಅಲ್ವಾ, ತಗೋ. ನಿನ್ನ ಅತ್ತೆ ಮಾವ ಅಮೆರಿಕಾದಲ್ಲೇ ಇದ್ದಾರೆ, ಆದ್ರೆ ವರುಣ್ ನಿನ್ನ ನೋಡಕ್ಕೆ ಅಂತ ಇಲ್ಲಿಗೆ ಬಂದಿದ್ದಾನೆ. ಯಾ ಭಾಷಿಣಿ, ನೋಡು, ತಗೋ. ಓಪನ್ ಮಾಡು. ಓಪನ್ ಮಾಡಕ್ಕ? ತೆಗೆದ್ ನೋಡೆ. ಇಷ್ಟ ಆಯ್ತಾ ಭಾಷಿಣಿ? ನಮ್ಮಿಬ್ಬರ ತರಾನೇ ಕ್ಯೂಟ್ ಆಗಿದೆಯಲ್ಲ ಈ ಕಪ್ಪಲ್. ನಿನ್ನ ಹಾಗೇನೆ ಈ ಹುಡುಗಿ ಕ್ಯೂಟ್ ವೈಫ್, ನನ್ನ ಹಾಗೇನೆ ಈ ಹುಡುಗ ಹ್ಯಾಂಡ್ಸಮ್ ಹಸ್ಬೆಂಡ್. ಅಲ್ವಾ? ವೈಫ್ ಅಂಡ್ ಹಸ್ಬೆಂಡ್ ಅಂದ್ರೆ? ನಿನ್ನ ಕತ್ತಲ್ಲಿ ತಾಳಿ ಕಟ್ಟಿರೋದಕ್ಕೆ ನಾನು ಹಸ್ಬೆಂಡ್, ಮತ್ತೆ ನೀ ನಂಗೆ ವೈಫ್ ಆಗ್ತೀಯಲ್ಲ ಭಾಷಿಣಿ. ಯಾಕೆ ಹಾಗೆ ನೋಡ್ತಿದ್ಯಾ? ನಿನ್ ವರುಣ್ ನಿನ್ ಕುತ್ತಿಗೆಗೆ ಸಣ್ಣ ವಯಸ್ಸಲ್ಲಿ ಎಲ್ರೂ ಮುಂದೆ ತಾಳಿ ಕಟ್ಟಿದ್ದಾನೆ.
ಆಗ್ಲೇ ನೀವಿಬ್ರು ಗಂಡ ಹೆಂಡತಿ ಅಂತ ನಾವೆಲ್ಲರೂ ತೀರ್ಮಾನ ಮಾಡ್ಕೊಂಡ್ಬಿಟ್ವಿ. ವಾಟ್ ಇಸ್ ದಿಸ್ ಭಾಷಿಣಿ? ಈ ಗಿಫ್ಟ್ನ ತಗೊಂಡ್ಬರೋದಕ್ಕೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ? ಎಲ್ಲನೂ ಬ್ರೇಕ್ ಆಯ್ತು. ನಾನು ಪ್ರೀತಿಸಿದ್ದು ನಿನ್ನ ರೂಪನ ಅಂತ ಮನೆಯಲ್ಲಿ ಎಲ್ಲರೂ ಭ್ರಮೆ ಪಡ್ತಿದ್ದಾರೆ. ಅದಕ್ಕೆ ನಾಟಕ ಆಡ್ತಿದ್ದಾರೆ. ನೀನು ಅರ್ಥ ಮಾಡ್ಕೊಂಡಾಗೆ ನನ್ನ ಮನಸ್ಸನ್ನ ಯಾರು ಅರ್ಥ ಮಾಡ್ಕೊಳ್ಳಲ್ಲ. ನನ್ನ ಪ್ರೀತಿ ಬೆಲೆ ಯಾವತ್ತಿಗೂ ಯಾರಿಗೂ ಅರ್ಥ ಆಗೋದೇ ಇಲ್ಲ. ಐ ಲವ್ ಯು ಸರ್ಸು, ಲವ್ ಯು ಸೋ ಮಚ್. ರಾಹುಲ್, ರಾಹುಲ್, ಏಯ್ ಏಯ್, ನನ್ನ ಸರಸು ನನ್ನಿಂದ ಯಾರು ದೂರ ಮಾಡೋಕ್ಕಾಗಲ್ಲ. ಇವ್ನು ಹಿಂಗೆ ಆಡ್ತಿದ್ದಾನೆ ಅಂದರೆ ಭಾಷ್ ನಿಮ್ಮ ಮೇಲೆ ಕೋಪ ಇರ್ಬೋದನು, ಇಲ್ಲ ಅಂದರೆ ಕುಡ್ದು ಸರಸು ನೆನೆಸ್ಕೊಂಡು ಒದ್ದಾಡ್ತಿರ್ಬೋದು. ರಾಹುಲ್, ನೀನು ಈ ಥರ ಇದ್ರೆ ನಾನು ಅನ್ಕೊಂಡಿರೋದನ್ನ ಸಾಧಿಸೋದಕ್ಕಾಗಲ್ಲ. ರಾಹುಲ್ ಮೈನ ಮನೆಯವ್ರ ಆಲೋಚನೆಗಳನ್ನ ಚೇಂಜ್ ಮಾಡಬೇಕು. ನನ್ನ ಮೇಲೆ ಒಳ್ಳೆ ಇಂಪ್ರೆಷನ್ ಬರೋ ಥರ ಏನಾದರೂ ಮಾಡಬೇಕು. ಏನು ಮಾಡೋದು? ಹಾಂ, ಐಡಿಯಾ ಬಂತು. ಎಸ್,
ರಾಹುಲ್ ರಾಹುಲ್ ನಿನ್ಗೇನು ಆಗಿಲ್ಲ ತಾನೆ? ಹೌದು, ಇದ್ದಕ್ಕಿದ್ದಾಗೆ ಬೆಂಕಿ ಹೇಗೆ ಹತ್ಕೊಂತು? ಅದು ಆಂಟಿ, ರಾಹುಲ್ ಕುಡಿತಿದ್ದ ಡ್ರಿಂಕ್ಸ್ ಬೆಡ್ ಮೇಲೆಲ್ಲ ಚೆಲ್ಲೋಗಿತ್ತು. ಮೇ ಬಿ ಅವ್ನು ಸಿಗರೆಟ್ ಹಾಕಿ ಬೆಂಕಿ ಸ್ಟಾರ್ಟ್ ಆಯ್ತೋ ಏನೋ. ಏನೋ ಇದು ರಾಹುಲ್, ಮೈ ಮೇಲೆ ಪ್ರಜ್ಞೆ ಕಳ್ಕೊಳ್ಳೋಷ್ಟು ಯಾಕೋ ಕುಡಿತಾ ಇದೀಯಾ? ಯಾಕೋ ನಿನ್ನ ಆರೋಗ್ಯನ ನೀನೇ ನಾಶ ಮಾಡ್ಕೊಳ್ತಾ ಇದೀಯಾ? ಯಾಕೋ ರಾಹುಲ್ ಈ ರೀತಿ ಪ್ರೀತಿ ಹುಚ್ಚಿನಲ್ಲಿ ನಿನ್ನ ಪ್ರಾಣಕ್ಕೆ ಅಪಾಯ ತಂದುಕೊಳ್ತಿದೀಯಾ? ಮಾತಾಡೋ ರಾಹುಲ್. ಬಿಡಿ, ಮಾತಾಡಿದ್ರೆ ಹುಚ್ಚ ಅಂತಿರಲ್ಲ. ನಾನು ಹೀಗೆ ಇರ್ತೀನಿ. ನನ್ನ ಸರಸುಗೋಸ್ಕರ ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ. ಅದನ್ನ ನೀವು ಅರ್ಥ ಮಾಡ್ಕೊಳ್ಳಲ್ಲ. ರಾಹುಲ್ ಅಯ್ಯೋ, ಆಂಟಿ, ಜಸ್ಟ್ ಮಿಸ್ ಆಂಟಿ. ನಾನಲ್ಲಿ ಹೋಗೋದಕ್ಕೆ 1 ನಿಮಿಷ ಲೇಟ್ ಆಗಿದ್ರು ತುಂಬಾ ದೊಡ್ಡ ಇಶ್ಯೂನೇ ಆಗ್ತಿತ್ತು ಆಂಟಿ. ಥ್ಯಾಂಕ್ ಯು ಪ್ರೀತಿ, ಥ್ಯಾಂಕ್ ಯು ಸೋ ಮಚ್. ಒಂದ್ ವೇಳೆ ನೀನು ಅಲ್ಲಿ ಇಲ್ಲದೆ ಹೋಗಿದ್ದಿದ್ರೆ, ರಾಹುಲ್ ಪ್ರಾಣಕ್ಕೇನಾದ್ರೂ ಅಪಾಯ ಆಗಿದ್ದಿದ್ರೆ, ನನ್ನ ಉಸಿರಿರೋವರೆಗೂ ನಾನು ಅದನ್ನ ಮರೆಯೋಕ್ಕಾಗ್ತಿರ್ಲಿಲ್ಲ ಪ್ರೀತಿ. ಥ್ಯಾಂಕ್ ಯು. ಅಯ್ಯೋ ಕಮಾನ್ ಆಂಟಿ, ರಾಹುಲ್ ಏನೋ ಹೊರಗಿನವನಾ? ನಾನು ಹೊರಗಿನವಳೇನೋ ಅನ್ನೋ ಹಾಗೆ ನನಗೇನಕ್ಕೆ ಥ್ಯಾಂಕ್ಸ್ ಹೇಳ್ತಿದ್ದೀರಾ ಆಂಟಿ? ನಮ್ಮವ್ರಿಗೇನಾದ್ರೂ ಪ್ರಾಬ್ಲಮ್ ಆದರೆ ನಾವೇ ಸೇವ್ ಮಾಡಬೇಕು ಅಲ್ವಾ? ಪ್ರತಿ ಸಲ ಯಾರೋ ಥರ್ಡ್ ಪರ್ಸನ್ ಬಂದು ಹೆಲ್ಪ್ ಮಾಡಲ್ಲ ಅಲ್ವಾ? ಅಷ್ಟಕ್ಕೂ ಭಾಷಿಣಿ ಎಲ್ಲಿಗೆ ಹೋಗಿದ್ದಾಳೆ? ಮನೇಲಿಲ್ವಾ? ಇಲ್ಲದೆ ಇರೋದಕ್ಕೆ ಈ ಫೈರ್ ಆಕ್ಸಿಡೆಂಟ್ ಆಗಿದ್ದು ಮಾವ. ಆಂಟಿ, ನಿಮ್ಗೇನೋ ಕೇಳದೆ ಹೋದ್ರು ಆ ಭಾಷಣಿಗೆ ಲಕ್ಷಾನ್ಗಟ್ಲೆ ಹೆಲ್ಪ್ ಮಾಡಿದ್ರಿ. ಅವಳು ನೋಡಿದ್ರೆ ಆಪತ್ಕಾಲದಲ್ಲೇ ಎಲ್ಲಿಗೂ ಹೋಗೇ ಬಿಟ್ಟಿದ್ದಾಳೆ. ಅವಳ ತಂದೆಗೆ ನೀವು ಆಪರೇಷನ್ ಮಾಡಿಸಿದ್ದಕ್ಕೆ ರಾಹುಲ್ ಬದಲಾಗೋ ಹಾಗೆ ಮಾಡ್ತೀನಿ ಅಂತ ಮಾತು ಕೊಟ್ಟು ಟೈಮ್ ನೋಡ್ಕೊಂಡು ಮಾಯ ಆಗೋಗ್ಬಿಟ್ಲು. ನೋಡಮ್ಮ, ಇಷ್ಟು ದಿನ ಸಹಾಯ ಮಾಡಿದ ವ್ಯಕ್ತಿ ಮೇಲೆ ಒಂದು ಸಲ ಕಾಣಿಸ್ಲಿಲ್ಲ ಅಂದ್ರೆ ಅಪವಾದ ಹೊರಿಸ್ಬಿಡೋದೇನಾ? ಸ್ವಲ್ಪ ಕೂಡ ಯೋಚನೆ ಮಾಡೋದು ಬೇಡವಾ? ಅಯ್ಯೋ, ಅಪವಾದ ಹೊರಿಸೋದಲ್ಲ ಅಂಕಲ್. ಮನೆಯವ್ರಿಗೂ ಹೊರಗಿನವ್ರಿಗೂ ವ್ಯತ್ಯಾಸ ಹೇಳ್ತಿದ್ದೀನಿ. ಕೇರ್ ತಗೊಳ್ಳೋದು, ನೆಗ್ಲೆಕ್ಟ್ ಮಾಡೋದ್ರ ಮಧ್ಯೆ ಇರೋ ಡಿಫರೆನ್ಸ್ ತೋರಿಸ್ತಿದ್ದೀನಿ ಅಂಕಲ್. ಪ್ರೀತಿ, ಸಾಕ್ ನಿಲ್ಸು. ರಾಹುಲ್ಗೆ ಎಲ್ಲೂ ಅನುಮಾನ ಬರಬಾರ್ದು ಅಂತ ತನ್ನ ಪ್ರಾಣ ಕೂಡ ಲೆಕ್ಕಿಸ್ದೆ ಆ ಭಾಷಿಣಿ ಹೆಲ್ಪ್ ಮಾಡ್ತಾ ಇದ್ದಾಳೆ. ಅಂಥವಳು ನಮಗ್ ಚೀಟ್ ಮಾಡ್ತಾ ಇದ್ದಾಳೆ ಅಂತ ನೀ ಹೇಗೆ ಅಂದ್ಕೊಂಡೆ ಪ್ರೀತಿ? ರಾತ್ರಿ ಎಷ್ಟೇ ಲೇಟ್ ಆದ್ರೂ ಕೂಡ ಅವನಿಗೆ ಯಾವುದೇ ಕಾರಣಕ್ಕೂ ಅನುಮಾನ ಬರ್ಕೂಡ್ದು ಅಂತ ತಾಳ್ಮೆಯಿಂದ ವೇಟ್ ಮಾಡಿ ಆಮೇಲೆ ಹೋಗ್ತಾ ಇದ್ರು. ಅಂಥವಳು ಈಗ ಈ ರೀತಿ ಹೋದ್ಲು ಅಂದ್ರೆ ಪ್ರಾಪರ್ ಆಗಿ ಯಾವುದೋ ದೊಡ್ಡ ಪ್ರಾಬ್ಲಮ್ ಆಗಿದೆ. ನಾನ್ ನಂಬಿರೋದು ಅವಳನ್ನು ಮಾತ್ರ ಅಲ್ಲ, ಅವಳ ಕ್ಯಾರೆಕ್ಟರ್ನು ಕೂಡ. ಅದಾಗಲ್ಲ ಆಂಟಿ, ಅವಳು ಇಲ್ಲೇ ಇದ್ದಿದ್ರೆ ಇಷ್ಟೆಲ್ಲ ನಡೆಯೋ ಚಾನ್ಸ್ ಇರ್ತಿರ್ಲಿಲ್ಲ ಅಲ್ವಾ ಅಂತ ನಾನು. ಈ ರೀತಿ ನಡೆಯುತ್ತೆ ಅಂತ ಯಾರು ತಾನೇ ಊಹಿಸಿದ್ರು ಹೇಳು? ಮೊದಲೇ ಗೊತ್ತಿದ್ದಿದ್ರೆ ಇಲ್ಲಿವರೆಗೂ ಮುಂದುವರಿಯೋದಕ್ಕೆ ಯಾರು ತಾನೇ ಬಿಡ್ತಾ ಇದ್ರು? ಭಾಷಿಣಿಗೆ ಯಾವುದೋ ಅರ್ಜೆಂಟ್ ಆದ ಕೆಲಸ ಬಿತ್ತು ಅಂತ ಕಾಣಿಸುತ್ತೆ. ಅದಕ್ಕೆ ಯಾರಿಗೂ ಹೇಳ್ದೇನೆ ಹೊರಟೋದ್ಲು ಅಂತ ಕಾಣುತ್ತೆ. ರಾಹುಲ್ನ ಸೇವ್ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಪ್ರೀತಿ. ಅದೇ ರೀತಿ ಭಾಷಿಣಿನ ಬ್ಲೇಮ್ ಮಾಡೋದು ಕರೆಕ್ಟ್ ಅಲ್ಲ ಪ್ರೀತಿ.
ಸಾರಿ ಆಂಟಿ. ಅಷ್ಟು ಪ್ರೀತಿಯಿಂದ ಅಮೆರಿಕಾಯಿಂದ ಉಡುಗೊರೆ ತಗೊಂಡ್ ಬಂದ್ರೆ ಹಾಗೆ ಮಾಡ್ಬಿಟ್ಟಿಯಲ್ಲೇ. ಜಾರ್ ಬಿತ್ತು ಅನ್ಸುತ್ತೆ ಸಾವಿತ್ರಿ. ಬೇಕು ಅಂತ ಯಾಕೆ ಹಾಗೆ ಮಾಡ್ತಾಳೆ? ಆ ಗಿಫ್ಟ್ ನನಗೆ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಹುಷಾರಾಗಿ ಇಟ್ಕೋತಿದ್ದೆ ನಾನು. ನೀನ್ ಬಾಯಿ ಮುಚ್ಚೆ. ನಿನ್ನ ಅಕ್ಕ ಅವನ ಹೆಂಡತಿ ಆಗಿರೋದಕ್ಕೆ ಅದನ್ನ ತಂದಿದ್ದಾನೆ. ನಿನಗೆ ಯಾಕೆ ತರ್ತಾನೆ? ಏನಮ್ಮ ಇದು? ಅಷ್ಟಕ್ಕೂ ಏನ್ ನಡೀತಿದೆ? ಅಮೆರಿಕಾಯಿಂದ ಗಿಫ್ಟು ಸರ್ಪ್ರೈಸು ಅಂತ ಅರ್ಥ ಇಲ್ದೇನೆ ಮಾತಾಡಿದ್ರೆ ನಾನು ಎಷ್ಟು ಭಯ ಪಟ್ಕೊಂಡು ಬಂದೆ ಗೊತ್ತಾ? ಭಾವ ಬಂದಿದ್ದಾನೆ ಅಂತ ಹೇಳೆ ಅಂದ್ರೆ ಇಲ್ಲಿ ನೋಡು, ಸಂಧ್ಯಾನೇ ನಿನ್ನ ಆಟ ಆಡ್ಸೋದಕ್ಕೋಸ್ಕರ ಹಾಗೆ ಹೇಳಿದ್ಲು. ಅಕ್ಕ ಸರ್ಪ್ರೈಸ್ ಆಗ್ತಾಳೆ ಅನ್ಕೊಂಡೆ, ಆದ್ರೆ ಹೀಗ್ ಸೀರಿಯಸ್ ಆಗ್ತಾಳೆ ಅಂತ ನನಗೆ ಹೇಗೆ ಗೊತ್ತಿರತ್ತೆ ಹೇಳಿ? ಸೀರಿಯಸ್ ಅಂತ ಅಲ್ಲ ಸಂಧ್ಯಾ, ಸಂಜೆ ಬಂದ್ಮೇಲೆ ಮೀಟ್ ಆಗ್ತಿದ್ದೆ ಅಲ್ವಾ, ಇಷ್ಟು ಅರ್ಜೆಂಟ್ ಆಗಿ ಈಶ್ವರಿ ದೇವಿಯವ್ರಿಗೂ ಹೇಳ್ದೆ ಬಂದಿದ್ದೀನಿ. ಹೋಗ್ಲಿ, ಫೋನ್ ಮಾಡಿ ಹೇಳೆ. ಪರವಾಗಿಲ್ಲಮ್ಮ, ನಾನು ಏನೋ ಒಂದು ಮ್ಯಾನೇಜ್ ಮಾಡ್ಕೋತೀನಿ. ಆದ್ರೂ ಅವನೇನು ತಾಳಿ ಕಟ್ಟಿದ ಹೆಂಡತಿ ಅಂತಿದ್ದಾನೆ, ನಂಗೇನು ಅರ್ಥ ಆಗ್ತಿಲ್ಲಪ್ಪ. ನೀನ್ ಹೀಗೆ ಹೊಸದಾಗಿ ಮಾತಾಡ್ತಾ ಇದ್ರೆ ನನ್ಗೇನು ಅರ್ಥ ಆಗ್ತಿಲ್ವೇ? ಚಿಕ್ಕ ವಯಸ್ಸಲ್ಲಿ ಭಾವ ಭಾವ ಅಂತ ಎಷ್ಟು ಚೆನ್ನಾಗಿರ್ತಾ ಇದ್ರಿ. ನಿನಗದೆಲ್ಲ ನೆನ್ಪಿಲ್ವೇನೆ? ಅದು ನೆನ್ಪಿಲ್ಲ ಅಂದ್ರೆ ಯಾವಾಗ್ಲೂ ಚಿಕ್ಕ ವಯಸ್ಸಲ್ಲಿ ಆಗಿದ್ದು ಅಲ್ವಮ್ಮ, ಅದಕ್ಕೆ ಅಷ್ಟು ಕ್ಲಿಯರ್ ಆಗಿ ನೆನ್ಪಿಲ್ಲ. ನೆನ್ಪಿಲ್ಲ ಅಂದ್ರೆ ಏನು? ಅಷ್ಟಕ್ಕೂ ಏನಾಗಿದೆ ನಿನ್ಗೆ? ಸಾವಿತ್ರಿ, ಯಾವಾಗ್ಲೂ ಆಗಿರೋ ಘಟನೆಗಳು ಎಲ್ರಿಗೂ ನೆನ್ಪಿರ್ಬೇಕು ಅಂತ ಏನಿದೆ? ಮರ್ತೋಗಿದ್ದೀನಿ ಅಂತಿದ್ದಾಳಲ್ವಾ? ಅದೇ ನನ್ಗೂ ವಿಚಿತ್ರವಾಗಿದೆ. ಅಮ್ಮ, ಇಷ್ಟೊಂದು ಮಾತು ಹೇಳೋ ಬದಲು ಏನಾಗಿದೆಯೋ ಅದನ್ನ ಒಂದ್ಸಲ ನೆನ್ಪು ಮಾಡ್ಬೋದಲ್ಲ? ಹೌದಮ್ಮ, ಹೇಳು, ನನ್ಗೂ ಕೂಡ ಗೊತ್ತಾಗೋ ಹಾಗಾಗತ್ತೆ. ವರುಣ್ ನಮ್ಮಣ್ಣನ ಮಗ, ಅದು ಗೊತ್ತಾ? ನೆನ್ಪಿದ್ಯಾ? ಗೊತ್ತಿದ್ಯಮ್ಮ. ಚಿಕ್ಕ ವಯಸ್ಸಲ್ಲಿ ಏನಾಗಿದ್ಯೋ ಅದನ್ನ ಮೊದ್ಲು ಹೇಳು. ನಾನು ನಮ್ಮಣ್ಣ ಚಿಕ್ಕ ವಯಸ್ಸಲ್ಲಿ ತುಂಬಾ ಅನ್ಯೋನ್ಯವಾಗಿರ್ತಿದ್ವಿ. ನಾನು ಅಂದ್ರೆ ಅಣ್ಣನ್ಗೆ ಪ್ರಾಣ. ಅಣ್ಣನ್ಗೆ ಮದ್ವೆ ಆದ್ಮೇಲೆ ಅವ್ರ ಘನತೆ ಗೌರವ ಜಾಸ್ತಿ ಆಯ್ತು. ಆದ್ರೂ ನನ್ ಮೇಲಿನ ಪ್ರೀತಿ ಮಾತ್ರ ಕಡಿಮೆ ಆಗ್ಲಿಲ್ಲ. ಚಿಕ್ಕ ವಯಸ್ಸಲ್ಲಿ ನೀನು ವರುಣ್ ಯಾವಾಗ್ಲೂ ಜೊತೆಲೇ ಇರ್ತಿದ್ರಿ. ಅಂದ್ರೆ ನೀವಿಬ್ರು ಒಬ್ರನ್ನೊಬ್ರು ಬಿಟ್ಟು ಇರ್ತಿರ್ಲಿಲ್ಲ ಅಂತಾಯ್ತು. ನಮ್ಮ ಬಂಧ, ನಿಮ್ಮ ಸ್ನೇಹನ ನೋಡಿದ ನಮ್ಮಮ್ಮ ಅಂದ್ರೆ ನಿಮ್ಮಜ್ಜಿ, ಆಸ್ತಿ ಅಂತಸ್ತು ಸ್ಥಾನ ಮಾನ ಯಾವುದು ನಮ್ಮ ಅಣ್ಣ ತಂಗಿರ್ನ ಬೇರೆ ಮಾಡಬಾರ್ದು ಅಂತ ನಾವಿಬ್ರು ಯಾವಾಗ್ಲೂ ಒಟ್ಟಿಗೆ ಇರ್ಬೇಕು ಅಂತ ನಿನ್ಗೂ ವರುಣ್ಗೂ ಮದ್ವೆ ಮಾಡ್ಬೇಕು ಅಂತಂದ್ರು. ಅಂದ್ರೆ ಅದೆಲ್ಲ ಅಜ್ಜಿ ಸ್ಕೆಚ್ ಅಂತಾಯ್ತು. ಸ್ಕೆಚ್ ಅಲ್ವೇ, ಅದು ನಮ್ಮಮ್ಮನ ಆಸೆ. ತಾಯಿಯಾಗಿ ಮಕ್ಳು ಯಾವಾಗ್ಲೂ ಒಟ್ಟಿಗೆ ಇರ್ಬೇಕು ಅನ್ನೋ ಆಸೆ. ನಿಮ್ಮಿಬ್ರು ಮದ್ವೆ ಆಗೋವರೆಗೂ ಬದುಕಿರ್ಬೇಕು, ನಿಮ್ಮಿಬ್ರು ತಲೆ ಮೇಲೆ ಅಕ್ಷತೆ ಹಾಕಿ ಕಣ್ ಮುಚ್ಕೊಂಡ್ರೆ ಆಮೇಲೆ ಇನ್ಯಾವ ಆಸೆನೂ ಇರಲ್ಲ ಅಂತ ಯಾವಾಗ್ಲೂ ಹೇಳ್ತಾ ಇರ್ತಿದ್ರು. ಆದ್ರೆ ಏನ್ ಮಾಡೋದು, ಅಮ್ಮನ್ಗೆ ಕಾಯಿಲೆ ಬಂದು ಹಾಸಿಗೆ ಹಿಡಿದ್ರು. ಅವಳು ಕೊನೆ ದಿನಗಳಲ್ಲಿ ಕೇಳ್ಕೊಂಡಿದ್ದು ನಿಮ್ಮಿಬ್ರು ಮದ್ವೆನೇ ಕಣೆ. ಅಣ್ಣ, ನಿನ್ಗೋಸ್ಕರ ಪ್ರಸಾದ ತಂದಿದ್ದೀನಿ, ತಿನ್ನು ಅಣ್ಣ. ಮೊದಲು ನಾನಲ್ಲ, ನೀನ್ ತಿನ್ಬೇಕು. ಈಗ ನೀನ್ ತಿನ್ನು ಅಣ್ಣ.